ನಮಸ್ಕಾರಗಳು ಸ್ನೇಹಿತರೆ, ಇದು ದಿ ಮೀಡಿಯಾ ಚಾನಲ್. ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವುದು ಒಂದು ಅತ್ತೆಯ ಮರುಮದುವೆಯ ಪ್ರೊಫೈಲ್ ಆಗಿದೆ. ಆಕೆಯ ಹೆಸರು ಸುಶೀಲಾ ಅಂತ. ಇವರ ಹೆಸರು ಕಾಲ್ಪನಿಕ ಹೆಸರಾಗಿದೆ. ವಯಸ್ಸು 39 ವರ್ಷ ಎಂದು ತಿಳಿಸಲಾಗ್ತಿದೆ. ಮೈಮಾಟ, ನಡೆನುಡಿ ಎಲ್ಲದರಲ್ಲಿಯೂ ಶಾಂತ, ಗೌರವಪೂರ್ಣ ಸ್ವಭಾವದವರು ಎಂದು ತಿಳಿಸಲಾಗ್ತಿದೆ. ಅವಳ ಮೊದಲ ಮದುವೆ 15 ವರ್ಷ ಹಿಂದೆ ಆಯ್ತಂತೆ. ಆದರೆ ಅದೃಷ್ಟ ಅವಳ ಕಡೆ ನಿಂತಿರಲಿಲ್ಲ. ಗಂಡ ಮದ್ಯಪಾನಿ, ಜಗಳಗಾರ, ಕೊನೆಗೆ ಮನೆ ಬಿಟ್ಟು ಹೋದ ಎಂದು ತಿಳಿಸಿಕೊಟ್ಟಿದ್ದಾರೆ. 2 ಮಕ್ಕಳ ಜವಾಬ್ದಾರಿ ಅವಳ ಮೇಲೆ ಬಿತ್ತು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಏಕಾಂಗಿಯಾಗಿ ಮಕ್ಕಳನ್ನು ಬೆಳೆಸಿದಳು ಎಂದು ತಿಳಿಸಲಾಗ್ತಿದೆ. ಹೆಣ್ಣು ಮಕ್ಕಳ ಅಮ್ಮ ಅಂದರೆ ಎಷ್ಟು ಹೋರಾಟ ಮಾಡಬೇಕು ಅದನ್ನೆಲ್ಲ ಅವಳು ಮಾಡಿದಳು. ಗಂಟೆಗಳ ಕಾಲ ಕೂಲಿ ಕೆಲಸ ಮಾಡಿ ಹೊಟ್ಟೆಪಾಡಿಗೆ ಬೇರೆಯವರ ಮನೆಗಳಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಶಿಕ್ಷಣ ಕೂಡ ಕೊಡುವ ಕನಸನ್ನು ಕೂಡ ಹೊಂದಿದ್ದಾರೆ. ಎಲ್ಲ ಕಷ್ಟದಲ್ಲೂ ಅವಳು ಬದುಕನ್ನು ಮುರಿದಿಲ್ಲ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಅವರು ಹೇಳುತ್ತಾರೆ, ಇವತ್ತು ಮಕ್ಕಳು ದೊಡ್ಡವರಾಗಿದ್ದಾರೆ. ಒಬ್ಬಳು ಮಗಳು ಮದುವೆಯಾಗಿ ಸಂತಸದಿಂದ ಬಾಳುತ್ತಿದ್ದಾಳೆ. ಮಗ ಉದ್ಯೋಗ ಹುಡುಕುತ್ತಿದ್ದಾನೆ. ಹಾಗೆ ಇನ್ನು ಅವಳ ಮನಸ್ಸು ಹೇಳ್ತಿದೆ, ನಾನು ಕೂಡ ನನ್ನ ಬದುಕಿಗೆ ಒಬ್ಬ ಸಂಗಾತಿಯನ್ನು ಹುಡುಕಿಕೊಳ್ಳಬೇಕು. ಅದಕ್ಕಾಗಿ ನಾನು ಈಗ ಈ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸುಶೀಲಾ ಅತ್ತೆಯ ಹೃದಯ ಇನ್ನೂ ಹಸಿರಾಗಿದೆ. ಅವಳಿಗೆ ಬೇಕಾಗಿರುವುದು ಯಾವ ರೀತಿ ಸಂಗಾತಿ ಅಂದರೆ ಹೃದಯ ಬಲ್ಲ ಒಬ್ಬ ಒಳ್ಳೆಯ ಸಂಗಾತಿ. ಹಾಗೆ ಧನವಂತಿಕೆ ಬೇಡ, ದೊಡ್ಡ ಸ್ಥಾನಮಾನ ಬೇಡ, ಸರಳವಾಗಿ ಪ್ರಾಮಾಣಿಕವಾಗಿ ಗೌರವದಿಂದ ಬದುಕಲು ಸಿದ್ಧನಿರುವ ಒಬ್ಬ ವ್ಯಕ್ತಿ ಬೇಕು ಎಂದು ಅವರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ನನ್ನ ಹತ್ತಿರ ಬರುವನಿಗೆ ನಾನು ಎಲ್ಲವನ್ನ ಕೂಡ ಕೊಡುವೆ, ಆದರೆ ನನ್ನ ಮನಸ್ಸಿಗೆ ನೋವು ಕೊಡಬಾರದು ಅಂತ ಅವಳು ಹೇಳುತ್ತಾಳೆ. ಅವಳ ನೋವು ಕೇಳಿದರೆ ಕಣ್ಣೀರು ಬರುತ್ತೆ ಸ್ನೇಹಿತರೆ. ಆದರೆ ಅವಳ ಬದುಕಿನ ಹಂಬಲ ನೋಡಿದರೆ ಹೃದಯ ಕರಗುತ್ತದೆ ಎಂದು ತಿಳಿಸಲಾಗ್ತಿದೆ. ಹೌದು, ಆಕೆಯ ಕನಸು ಮತ್ತೆ ಹೆಂಡತಿಯಾಗೋದು, ಮತ್ತೆ ಪ್ರೀತಿಸೋದು ಅವರ ನಿಜವಾದ ಕನಸಾಗಿದೆ. ಮತ್ತೆ ಒಬ್ಬ ಸಂಗಾತಿಯ ಜೊತೆಗೆ ನಗು, ಹಾಸ್ಯ, ಪ್ರೀತಿ ಹಂಚಿಕೊಳ್ಳುವುದು ಅವರ ಮುಖ್ಯ ಕನಸಾಗಿದೆ ಎಂದು ತಿಳಿಸಲಾಗ್ತಿದೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ಅವಳ ಬದುಕಿಗೆ ಬೆಳಕು ತರೋದು ನಿಮ್ಮ ಕೈಯಲ್ಲಿ ಇದೆ ಎಂದು ನಾವು ನಿಮಗೆ ಆಶಿಸುತ್ತೇವೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.